ಹಲೋ ಫ್ರೆಂಡ್ಸ್, ನಮಸ್ಕಾರ. ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಈ ದಿನ ನಾನು ಸಜ್ಜು ಕುಡುಮ್ಲು ಅಂತ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡಬೇಕು, ಅದಕ್ಕೆ ಏನೇನು ಪದಾರ್ಥ ಹಾಕಿದ್ದೀನಿ ಅಂತ ನೋಡೋಣ. ಇದಕ್ಕೆ ನಂಚ್ಕೊಳ್ಳೋದಕ್ಕೆ ಚಟ್ನಿ ಅಥವಾ ಗಸಗಸೆ ಪಾಯಸ ಎರಡನ್ನೂ ಕೂಡ ಮಾಡ್ಕೋಬಹುದು. ಚಟ್ನಿನೂ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವೀಟ್ ಅಂತ ಗಸಗಸೆ ಪಾಯಸ ಕೂಡ ತುಂಬಾ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಲೆ ಮೇಲೆ ಒಂದು ಬಟ್ಲು ಇಟ್ಟಿದ್ದೀನಿ. ಅದಕ್ಕೆ ಇವಾಗ ತೋರಿಸಿದ್ನಲ್ಲ ಆ ಲೋಟದಲ್ಲಿ ರವೆಯನ್ನು ತಗೊಂಡಿದ್ದೀನಿ. ಯಾವ ಲೋಟದಲ್ಲಿ ನಾನು ರವೆ ತಗೊಂಡಿದ್ರೋ ಅದೇ ಲೋಟದಲ್ಲಿ 3 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. 3 ಲೋಟದಷ್ಟು ನೀರನ್ನು ಹಾಕಿಬಿಟ್ಟು ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು 3 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. 3 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿ 3 ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಿಬಿಟ್ಟು ನಾವು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಅದು ನಿಮ್ಮ ಆಪ್ಷನ್ನು. ಬೇಕಿದ್ದವರು ಬೆಲ್ಲ ಹಾಕ್ಕೋಬೋದು, ಬೇಡ ಅಂದವರು ಸ್ಕಿಪ್ ಮಾಡ್ಕೋಬೋದು. ಮತ್ತು 2 ಟೀ ಸ್ಪೂನ್ನಷ್ಟು ಕಡಲೆಬೇಳೆಯನ್ನು ನೆನೆಸಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಈ ಕಡಲೆಬೇಳೆನ ತೊಳೆದುಬಿಟ್ಟು ನೀರು ಬಗ್ಗಿಸ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ನಂತರ ಹಸಿ ಕೊಬ್ಬರಿಯನ್ನು ಸ್ವಲ್ಪ ಹಾಕೋಣ. ಕೊಬ್ಬರಿಯನ್ನು ಹಾಕಿ ನೀರು ಕುದಿಯೋದಕ್ಕೆ ಬಿಡೋಣ. ನೀರು ಕುದೀತಾ ಇರಬೇಕಾದ್ರೆ ಈ ಅಕ್ಕಿ ರವೆಯನ್ನು ಹಾಕ್ತಾಯಿದ್ದೀನಿ. ಈ ಅಕ್ಕಿ ರವೆಯನ್ನು ಹಾಕ್ಬಿಟ್ಟು ಒಂದು ಕೋಲ್ ತಗೊಂಡು ಅದನ್ನು, ಈ ಮುದ್ದೆ ಕೋಲ್ ಇರ್ತಲ್ಲ, ಮುದ್ದೆ ಕೋಲಾದರೂ ತಗೋಬೋದು, ನಮ್ಮ ಮನೇಲಿ ಯಾವುದಿದ್ರೆ ಅದನ್ನು ತಗೊಂಡು ಚೆನ್ನಾಗಿ ಕಲಿಸ್ಬೇಕು. ಹೀಗೆ ಗಂಟಿಲ್ಲದ ಹಾಗೆ ನೀರು ಕೂಡ ಎಲ್ಲ ಕುದಿ ಬರಬೇಕು. ಈ ಉಪ್ಪಿಟ್ಟಿಗೆ ನಾವು ರವೆ ಹಾಕಿದ ಮೇಲೆ ಯಾವ ತರಹ ಉಪ್ಪಿಟ್ಟಿಗೆ ನಾವು ಮಾಡ್ಕೊತೀವೋ ಅದೇ ತರಹ ಬರೋವರೆಗೂ ಚೆನ್ನಾಗಿ ಕಲಿಸ್ಬೇಕಾಗುತ್ತೆ. ಅದೆಲ್ಲ ಚೆನ್ನಾಗಿ ಕಲಿಸಿದ್ದಾದಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಬಿಡೋಣ. ಅದು ಸ್ವಲ್ಪ ತಣ್ಣಗಾಗಬೇಕಾಗುತ್ತೆ. ತಣ್ಣಗಾಗಿದ್ದಾದಮೇಲೆ ಇದನ್ನು ಉಂಡೆ ಕಟ್ಟಬೇಕಾಗುತ್ತೆ. ಇವಾಗ ಅದು ಕೋಲ್ನಲ್ಲಿ ತಗೊಂಡಿದ್ದಾದಮೇಲೆ ಒಂದು ಸ್ಪೂನ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಒಂದು ಪ್ಲೇಟ್ ಮುಚ್ತಾ ಇದ್ದೀನಿ. ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಸ್ವಲ್ಪ ಹೊತ್ತು, ಒಂದು 5 ನಿಮಿಷ ತಣ್ಣಗಾಗೋದಕ್ಕೆ ಬಿಡೋಣ. ಯಾಕೆಂದರೆ ಇದು ಉಂಡೆ ಕಟ್ಟಬೇಕಲ್ವ, ತಣ್ಣಗಾಗೋದಕ್ಕೆ ಬಿಟ್ಟರೆ ಉಂಡೆ ಕಟ್ಟೋದಕ್ಕೆ ಸುಲಭ ಆಗುತ್ತೆ. ಇವಾಗ ಒಂದು ಪ್ಲೇಟ್ ಮುಚ್ಚಿದ್ದೀನಿ. ಇವಾಗ ತಣ್ಣಗಾಗಿದೆ, ನೋಡೋಣ. ತೆಗೆದುಬಿಟ್ಟು ಉಂಡೆ ಕಟ್ಕೊಳ್ಳೋಣ. ಉಂಡೆ ಎಷ್ಟು ದಪ್ಪ ಬೇಕಾಗುತ್ತೋ ಅಷ್ಟು ದಪ್ಪ ಕೂಡ ತಗೋಬೋದು. ಇನ್ನು ಚಿಕ್ಕದಾಗಿ ಬೇಕಾದರೂ ತಗೋಬೋದು, ದೊಡ್ಡದಾಗಿ ಕೂಡ ತಗೋಬೋದು. ಇದರ ಉಂಡೆ ಕಟ್ಕೊಂಡು ಈ ತರಹ ಮಾಡ್ಕೋಬೇಕಾಗುತ್ತೆ. ಈ ತರಹ ಮಾಡಿಕೊಂಡು ಒಂದು ತಟ್ಟೆಗೆ ಎಣ್ಣೆ ಹಚ್ಚಿ ಇಟ್ಕೊಂಡಿದ್ದೀನಿ. ಅದನ್ನು ಈ ಥರ ಎಲ್ಲ ಉಂಡೆಗಳನ್ನೆಲ್ಲ ಮಾಡಿದ್ದ ಆದಮೇಲೆ ಅದು ಇಡ್ಲಿ ಪಾತ್ರೆಗೆ, ನಾವು ಇಡ್ಲಿಗೆ ಹೇಗೆ ಇಡ್ತೀವೋ ಹಾಗೆ ಇಡಬೇಕಾಗುತ್ತೆ. ಇವಾಗ ಎಲ್ಲ ಪೂರ್ತಿ ಮಾಡ್ಕೊಂಡು ಬಿಡೋಣ ಒಂದೊಂದಾಗಿ. ನೋಡಿ, ಇವಾಗ ಮಾಡ್ಕೊಂಡಿರೋದಾಗಿದೆ. ಇವಾಗ ಇಡ್ಲಿ ಪಾತ್ರೆಯನ್ನು ಇಟ್ಟಿದ್ದೀನಿ. ಇಡ್ಲಿ ಪಾತ್ರೆ ಇಟ್ಬಿಟ್ಟು ಅದರೊಳಗಡೆ ರಿಂಗ್ ಇಟ್ಟಿದ್ದೀನಿ. ರಿಂಗ್ ಇಟ್ಬಿಟ್ಟು ನೀರು ಹಾಕಬೇಕು. ರಿಂಗ್ ಮುಳುಗುವಷ್ಟು ನೀರನ್ನು ಹಾಕಿಬಿಟ್ಟು ಇವಾಗ ಮಾಡ್ಕೊಂಡು ಇಟ್ಕೊಂಡಿರುವಂತಹ ಅದನ್ನು ಹಿಟ್ಟನ್ನು ಅದರೊಳಗೆ ತಟ್ಟೆಯನ್ನು ಇಟ್ಟುಬಿಟ್ಟು ಕುಕ್ಕರ್ ಮುಚ್ಚಬಿಟ್ಟು ಒಂದು ಲೋಟವನ್ನು ಬೋರ್ಲಾಕೋಣ. ಬೋರ್ಲಾಕ್ಬಿಟ್ಟು ನಾವು ಇಡ್ಲಿಗೆ ಹೇಗೆ ಬೇಯಿಸ್ತೀವೋ ಹಾಗೆ ಬೇಯಿಸಬೇಕು. ಎಷ್ಟೊತ್ತು, ಒಂದು 10 ನಿಮಿಷ ಬೇಯಿಸ್ತೀವಲ್ವ, ಹಾಗೆ ಬೇಯಿಸ್ಬಿಟ್ಟು ತೆಗೆದ್ರೆ ನೋಡಿ ಈ ತರಹ ಬೆಂದಿದೆ. ಇವಾಗ ಒಂದು ತಟ್ಟೆಗೆ ಇದನ್ನು ಸರ್ವ್ ಮಾಡಿದ್ರೆ ಸಜ್ಜು ಕುಡುಮ್ಲು ಅಥವಾ ಬಿಲ್ ಕುಡುಮು ರೆಡಿ ಆಯಿತು. ಇವಾಗ ನೆಂಚ್ಕೊಳ್ಳೋದಕ್ಕೆ ಗಸಗಸೆ ಪಾಯಸ ನಾನು ಮಾಡಿಲ್ಲ, ಚಟ್ನಿ ಮಾಡಿದ್ದೀನಿ. ಇದನ್ನೇ ಕೂಡ ನಾವು ನೆಂಚ್ಕೊಂಡು ತಿನ್ನೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಈ ಆರ್ಯವೈಶ್ಯ ವೆಜ್ ಕುಕಿಂಗ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ಬಿಸಿ ಬಿಸಿಯಾದ ಸಜ್ಜು ಕುಡುಮ್ಲು ರೆಡಿ.